ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಜುಲೈ 10ನೇ ತಾರೀಕು ಶುಕ್ರವಾರ ಆಷಾಢ ಕೃಷ್ಣ ಪಕ್ಷದ ಏಕಾದಶಿಯು ಬಂದಿದೆ. ಈ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿಯ ಪೂಜೆಯನ್ನು ಹೇಗೆ ಮಾಡಬೇಕು, ಆಚರಣೆಯನ್ನು ಹೇಗೆ ಮಾಡಬೇಕು, ಜೊತೆಗೆ ಮುಖ್ಯವಾಗಿ ಏಕಾದಶಿಯ ದಿನದಂದು ಉಪವಾಸದ ವ್ರತವನ್ನು ಕೈಗೊಳ್ಳಬೇಕು. ಈ ಯೋಗಿನಿ ಏಕಾದಶಿಯ ಉಪವಾಸವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು, ಹಾಗೆಯೇ ಉಪವಾಸವನ್ನು ಯಾವಾಗ ಮತ್ತೆ ಹೇಗೆ ಮುಕ್ತಾಯ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜುಲೈ 10ನೇ ತಾರೀಕು ಶುಕ್ರವಾರ ಯೋಗಿನಿ ಏಕಾದಶಿ ಬಂದಿರುವಂಥದ್ದು. ಏಕಾದಶಿಯ ತಿಥಿಯು ಜುಲೈ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8:16 ಪ್ರಾರಂಭವಾಗಿ ಜುಲೈ 11ನೇ ತಾರೀಕು ಶನಿವಾರ ಬೆಳಗಿನ ಜಾವ 5:22 ಮುಕ್ತಾಯವಾಗುತ್ತದೆ. ಏಕಾದಶಿಯಂದು ಏಕಾದಶಿಯ ಪ್ರಾರಂಭದ ಸಮಯ ಹಾಗೆಯೇ ಏಕಾದಶಿ ಅಂತ್ಯವಾಗುವಂಥ ಸಮಯ ಎರಡೂ ಕೂಡ ತುಂಬಾನೇ ಮುಖ್ಯವಾದದ್ದು. ಈ ಒಂದು ಯೋಗಿನಿ ಏಕಾದಶಿಯ ಉಪವಾಸದ ವ್ರತವನ್ನು ಆಚರಣೆಯನ್ನು ಮಾಡುವುದರಿಂದ 88,000 ಬ್ರಾಹ್ಮಣರಿಗೆ ನಾವು ಅನ್ನದಾನ ಮಾಡಿದಷ್ಟು ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತದಂತೆ. ತುಂಬಾನೇ ಪವಿತ್ರವಾದ ಒಂದು ಏಕಾದಶಿಯಾಗಿದೆ. ಈ ಪವಿತ್ರವಾದ ಯೋಗಿನಿ ಏಕಾದಶಿಯ ವ್ರತವನ್ನು ನಾವು ಆಚರಣೆಯನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡೋದ್ರಿಂದ ಎಲ್ಲ ಪಾಪಗಳು ನಾಶವಾಗಿ ಅಪಾರವಾದ ಆಧ್ಯಾತ್ಮಿಕ ಪುಣ್ಯ, ಆಧ್ಯಾತ್ಮಿಕ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಕೇವಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಮಾತ್ರ ನಾವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡೋದಿಲ್ಲ. ಪಾಪಗಳ ನಿವಾರಣೆಯ ಒಂದು ಫಲವನ್ನು ಮಾತ್ರ ಈ ಏಕಾದಶಿಯು ನಮಗೆ ನೀಡುವುದಿಲ್ಲ. ಜೀವನದಲ್ಲಿ ಸುಖ, ಸಮೃದ್ಧಿ, ಮನಸ್ಸಿಗೆ ಶಾಂತಿ ಅನ್ನೋದು ನಮಗೆ ಸಿಗುತ್ತದೆ. ಹಾಗಾಗಿ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಹಲವಾರು ಅನೇಕ ಪ್ರಯೋಜನಗಳು ಕೂಡ ಇವೆ. ಈ ಯೋಗಿನಿ ಏಕಾದಶಿಗೆ ಒಂದು ವ್ರತದ ಕಥೆ ಕೂಡ ಇದೆ. ಅಲಕಾಪುರಿಯ ರಾಜ ಕುಬೇರನಿಗೆ ಪೂಜೆಗಾಗಿ ಪ್ರತಿನಿತ್ಯವೂ ಕೂಡ ಮಾನಸ ಸರೋವರದಿಂದ ಹೂವುಗಳನ್ನು ತರುವುದು ಹೇಮಮಾಲಿ ಎಂಬ ಯಕ್ಷನ ಕೆಲಸವಾಗಿತ್ತು. ಆದರೆ ಹೇಮಮಾಲಿಯು ತನ್ನ ಸುಂದರ ಪತ್ನಿಯೊಂದಿಗೆ ಹೆಚ್ಚು ಆಸಕ್ತನಾಗಿ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದನು. ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಪೂಜೆಗೆ ಹೂವುಗಳು ಕುಬೇರನಿಗೆ ತಲುಪುತ್ತಿರಲಿಲ್ಲ. ಇದನ್ನು ಗಮನಿಸಿದ ಕುಬೇರನು ಕೋಪಗೊಂಡು ಹೇಮಮಾಲಿಗೆ, ನೀನು ನಿನ್ನ ಕರ್ತವ್ಯವನ್ನ ಮರೆತು ಪತ್ನಿಯ ವ್ಯಾಮೋಹದಲ್ಲಿ ಬಿದ್ದಿದ್ದೀಯಾ, ಆದ್ದರಿಂದ ನೀನು ಭೂಲೋಕದಲ್ಲಿ ಹುಟ್ಟಿ ಕುಷ್ಠರೋಗದಿಂದ ಬಳಲುತ್ತಾ ಅಪಾರ ಕಷ್ಟಗಳನ್ನು ಅನುಭವಿಸು ಎಂದು ಶಾಪವನ್ನ ನೀಡಿದನು. ಈ ಶಾಪದ ಪ್ರಭಾವದಿಂದ ಭೂಲೋಕಕ್ಕೆ ಬಂದ ಹೇಮಮಾಲಿ ಬಹಳ ಕಾಲ ಕಷ್ಟಗಳನ್ನು ಅನುಭವಿಸುತ್ತಾ ಅಲೆದಾಡಿದನು. ಒಂದು ದಿನ ಆಕಸ್ಮಿಕವಾಗಿ ಮಾರ್ಕಂಡೇಯ ಮಹರ್ಷಿಗಳ ಆಶ್ರಮವನ್ನ ತಲುಪಿದನು. ತನ್ನ ದುಃಖದ ಕಥೆಯನ್ನ ಮುನಿಗಳಿಗೆ ಹೇಳಿಕೊಂಡು ಕರುಣಾಮಯಿಯಾದ ಮಾರ್ಕಂಡೇಯ ಋಷಿಗಳು ಹೇಮಮಾಲಿಗೆ ಆಷಾಢ ಕೃಷ್ಣ ಪಕ್ಷದಲ್ಲಿ ಬರುವಂತಹ ವಿಶೇಷವಾದ ಯೋಗಿನಿ ಏಕಾದಶಿಯ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವಂತೆ ಸಲಹೆಯನ್ನ ನೀಡಿದರು. ಋಷಿಗಳ ಮಾರ್ಗದರ್ಶನದಂತೆ ಹೇಮಮಾಲಿಯು ಅತ್ಯಂತ ಭಕ್ತಿಯಿಂದ ಏಕಾದಶಿಯ ದಿನದಂದು ಉಪವಾಸವಿದ್ದು ಯೋಗಿನಿ ಏಕಾದಶಿಯನ್ನು ಆಚರಿಸಿದನು. ಈ ವ್ರತದ ಪ್ರಭಾವದಿಂದ, ಈ ವ್ರತದ ಒಂದು ಫಲದಿಂದ ಈತನ ಕುಷ್ಠರೋಗವು ಸಂಪೂರ್ಣವಾಗಿ ಗುಣವಾಯಿತು ಮತ್ತು ಆತ ತನ್ನ ಹಿಂದಿನ ರೂಪವನ್ನು ಮತ್ತೆ ಮರಳಿ ಪಡೆದು ಸ್ವರ್ಗಲೋಕಕ್ಕೆ ಮರಳಿದನು ಅನ್ನುವ ಒಂದು ವ್ರತದ ಕಥೆ ಕೂಡ ಯೋಗಿನಿ ಏಕಾದಶಿಯ ದಿನಕ್ಕೆ ಇದೆ. ಪ್ರತಿ ತಿಂಗಳಲ್ಲೂ ಕೂಡ ನಮಗೆ ಕೃಷ್ಣ ಪಕ್ಷದ ಏಕಾದಶಿ ಹಾಗೆಯೇ ಶುಕ್ಲ ಪಕ್ಷದ ಏಕಾದಶಿ ಅಂತ 2 ಏಕಾದಶಿಗಳು ಬರುತ್ತವೆ. 2 ಏಕಾದಶಿಗಳಲ್ಲೂ ಕೂಡ ನಾವು ಉಪವಾಸವಿದ್ದು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು. ಭಗವಂತನಾದ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಈ ವಿಶೇಷವಾದ ಯೋಗಿನಿ ಏಕಾದಶಿಯ ದಿನದಂದು ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ನಿಮ್ಮಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಷ್ಣುವಿನ ಅವತಾರವಾದ ರಾಮ, ಕೃಷ್ಣ, ಶ್ರೀಮನ್ನಾರಾಯಣ, ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ಇನ್ನು ವಿಗ್ರಹ ಇರುವಂಥವರು ತಪ್ಪದೇ ಆ ದಿನ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ. ಹಾಗೆಯೇ ಪೂಜೆಯಲ್ಲಿ ಮರೆಯದೆ ತುಳಸಿ ದಳವನ್ನು ಇಡಬೇಕು. ಒಂದು ತುಳಸಿ ದಳವನ್ನಾದರೂ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ತುಳಸಿ ದಳ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆಯು, ಏಕಾದಶಿಯ ಪೂಜೆಯು ಅಪೂರ್ಣವಾಗುತ್ತದೆ. ಹಾಗಾಗಿ ಒಂದು ದಳ ತುಳಸಿಯನ್ನ ವಿಷ್ಣುವಿನ ತಲೆಯ ಮೇಲೆ ಇಟ್ಟು ನೀವು ಪೂಜೆಯನ್ನು ಸಲ್ಲಿಸಿ. ಹಾಗೆಯೇ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಮುಖ್ಯವಾಗಿ ನೈವೇದ್ಯವನ್ನು ಅರ್ಪಿಸಬೇಕು. ತುಂಬ ಜನ ಏಕಾದಶಿಯ ದಿನದಂದು ಭಗವಂತ ವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸೋದಿಲ್ಲ, ಏಕೆಂದರೆ ಅವರು ಆ ದಿನ ಉಪವಾಸ ಇರ್ತಾರಲ್ಲ. ಹಾಗಾಗಿ ದೇವರಿಗೂ ಕೂಡ ನೈವೇದ್ಯವನ್ನು ಇಡದೆ ಪೂಜೆಯನ್ನು ಮಾಡ್ತಾರೆ. ಆದರೆ ಅದು ತಪ್ಪು. ಏಕಾದಶಿಯ ದಿನದಂದು ನಾವು ಮಾತ್ರ ಉಪವಾಸವಿರಬೇಕು, ಆದರೆ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಬೇಕು.
ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿ, ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ. ಆದರೆ ಅನ್ನದ ನೈವೇದ್ಯವನ್ನು ಅರ್ಪಿಸೋದಕ್ಕೆ ಹೋಗಬೇಡಿ. ಅನ್ನ ತಿನ್ನುವಂಥದ್ದು ಹಾಗೆಯೇ ಅನ್ನದ ನೈವೇದ್ಯವನ್ನು ಏಕಾದಶಿ ದಿನ ಅರ್ಪಿಸುವಂಥದ್ದು ನಿಷಿದ್ಧ. ಹಾಗಾಗಿ ಅನ್ನವನ್ನು ಬಿಟ್ಟು ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ. ಆ ನೈವೇದ್ಯದ ಒಳಗೆ ಮರೆಯದೆ ಒಂದು ದಳ ತುಳಸಿ ದಳವನ್ನು ಇಟ್ಟು ಅರ್ಪಿಸಿದರೆ ಭಗವಂತ ವಿಷ್ಣುವಿಗೆ ಆ ನೈವೇದ್ಯವು ಅರ್ಪಿತವಾಗುತ್ತದೆ. ಅಂದರೆ ಆ ನೈವೇದ್ಯವನ್ನು ಆ ಭಗವಂತನಾದ ವಿಷ್ಣುವು ಸ್ವೀಕರಿಸುತ್ತಾನೆ ಅನ್ನುವ ಒಂದು ನಂಬಿಕೆ. ಹಾಗಾಗಿ ತುಳಸಿ ದಳವನ್ನು ಕೂಡ ದೇವರಿಗೆ ಇಡಿ. ಹಾಗೆಯೇ ನೈವೇದ್ಯದಲ್ಲೂ ಕೂಡ ಒಂದೇ ಒಂದಾದರೂ ತುಳಸಿ ಎಲೆಯನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ. ಇನ್ನು ಏಕಾದಶಿಯ ಉಪವಾಸವನ್ನು ನಾವು ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ನೋಡಿ, ಏಕಾದಶಿಯ ಹಿಂದಿನ ದಿನ ನಮಗೆ ದಶಮಿ ಬರುತ್ತದೆ. ದಶಮಿಯ ಮಾರನೇ ದಿನ ಏಕಾದಶಿ, ಏಕಾದಶಿಯ ಮಾರನೇ ದಿನ ನಮಗೆ ದ್ವಾದಶಿ ಬರುವಂಥದ್ದು. ಏಕಾದಶಿಯ ಹಿಂದಿನ ದಿನ ದಶಮಿ ಅಂದರೆ ಜುಲೈ 9ನೇ ತಾರೀಕು, ಜುಲೈ 10ನೇ ತಾರೀಕು ಯೋಗಿನಿ ಏಕಾದಶಿ ಬಂದಿದೆ. ಜುಲೈ 9ನೇ ತಾರೀಕು ಗುರುವಾರದಂದೇ ದಶಮಿಯಂದೇ ರಾತ್ರಿಯಿಂದ ನಾವು ಏಕಾದಶಿ ಉಪವಾಸವನ್ನು ಪ್ರಾರಂಭವನ್ನು ಮಾಡಿರಬೇಕು. ದಶಮಿಯ ರಾತ್ರಿಯಿಂದಲೇ ನಾವು ಏಕಾದಶಿಯ ಉಪವಾಸವನ್ನು ಮಾಡಿರಬೇಕು. ಅಂದರೆ ಪೂರ್ತಿಯಾಗಿ ಉಪವಾಸ ಇರುವಂಥದ್ದಲ್ಲ. ದಶಮಿಯ ದಿನದಂದು, ದಶಮಿಯ ರಾತ್ರಿಯಂದು ಸರಳವಾದ ಲಘುವಾದ ಆಹಾರದ ಸೇವನೆಯನ್ನು ಮಾಡಿರಬೇಕು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರವನ್ನು ಸೇವಿಸಬಾರದು. ಅನ್ನವನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಮಾಂಸಾಹಾರವನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಲಘುವಾದ ಮಿತವಾದ ಆಹಾರದ ಸೇವನೆಯನ್ನು ಮಾಡಿರಬೇಕು. ಮಾರನೇ ದಿವಸ ಏಕಾದಶಿಯಂದು ಬೆಳಗ್ಗೆ ನಾವು ಪರಮಾತ್ಮನಿಗೆ ಪೂಜೆಯನ್ನು ಸಲ್ಲಿಸಿ, ಈ ದಿನ ಪೂರ್ತಿಯಾಗಿ ನಾನು ಏಕಾದಶಿಯ ಉಪವಾಸವನ್ನು ನನ್ನ ಯಥಾಶಕ್ತಿಗೆ ಅನುಸಾರವಾಗಿ ನಾನು ಆಚರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಭಗವಂತನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಏಕಾದಶಿ ಉಪವಾಸವನ್ನು ಪೂರ್ಣವಾಗಿ ಪ್ರಾರಂಭವನ್ನು ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಏನನ್ನೂ ತಿನ್ನಬಾರ್ದು. ಕಟ್ಟುನಿಟ್ಟಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕು. ಅಶಕ್ತರಾಗಿರುವಂಥವರು, ಹಾಗೆಯೇ ಅನಾರೋಗ್ಯದಿಂದ ಇರುವಂಥವರು, ನಿಶ್ಶಕ್ತಿ ಆಗ್ತಾ ಇದೆ ಅಂತ ಅನ್ನುವವರು ಈ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಬೇಕು. ಅಂದರೆ ಅವರು ಆ ದಿನ ಹಾಲು ಮತ್ತು ಹಣ್ಣು ಮತ್ತು ನೀರಿನ ಸೇವನೆಯನ್ನು ಮಾಡ್ಬೋದು. ಮಾಂಸಾಹಾರದ ಸೇವನೆಯನ್ನು ಮಾಡಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಬೇಯಿಸಿರುವಂಥ ಆಹಾರದ ಸೇವನೆಯನ್ನು ಮಾಡಬಾರ್ದು. ಸೊಪ್ಪನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ಉದ್ದಿನ ಕಾಳುಗಳ ಸೇವನೆಯನ್ನು ಮಾಡಬಾರ್ದು. ಜೊತೆಗೆ ಅನ್ನದ ಸೇವನೆಯನ್ನು ಕೂಡ ಏಕಾದಶಿಯ ದಿನದಂದು ಮಾಡಬಾರದು. ಅನ್ನವನ್ನು ಏಕಾದಶಿಯ ದಿನದಂದು ಮಾಡಿದರೆ ಸರ್ವ ಪಾಪಗಳನ್ನು ಮಾಡಿದ್ದಕ್ಕೆ ಸಮ ಅಂತೆ. ಹಾಗಾಗಿ ಅನ್ನದ ಸೇವನೆಯು ಏಕಾದಶಿಯ ದಿನದಂದು ನಿಷಿದ್ಧ. ಅನ್ನದ ಸೇವನೆಯನ್ನು ಮಾಡಬೇಡಿ. ನಿಮಗೆ ಆಗ್ತಾ ಇಲ್ಲ ಆದರೂ ಕೂಡ ಏಕಾದಶಿಯ ವ್ರತವನ್ನು ನಾನು ಮಾಡಬೇಕು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ ಅಂತ ಅನ್ನುವವರು ಮಿತವಾಗಿ ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ಮಾಡಿಕೊಂಡು ನೀವು ಏಕಾದಶಿಯ ಉಪವಾಸದ ವ್ರತದ ಆಚರಣೆಯನ್ನು ಮಾಡ್ಬೋದು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ರಾತ್ರಿಯೆಲ್ಲ ಪೂರ ನೀವು ಜಾಗರಣೆಯನ್ನು ಕೂಡ ಮಾಡ್ಬೋದು. ಮಾರನೇ ದಿವಸ ದ್ವಾದಶಿಯಂದು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡುವಂಥದ್ದು, ಉಪವಾಸವನ್ನು ಮುರಿಯುವಂಥದ್ದು. ನಮಗೆ ಜುಲೈ 10ನೇ ತಾರೀಕು ನಮಗೆ ಈ ಯೋಗಿನಿ ಏಕಾದಶಿ ಬಂದಿರುವಂಥದ್ದು. ಜುಲೈ 10ನೇ ತಾರೀಕು ಏಕಾದಶಿಯ ಹಿಂದಿನ ದಿನ ನಮಗೆ ದಶಮಿ ಅಂದರೆ ಜುಲೈ 9ನೇ ತಾರೀಕು ಗುರುವಾರ ರಾತ್ರಿ ಲಘುವಾದ ಆಹಾರದ ಸೇವನೆಯನ್ನು ಮಾಡಿ, ಮಾರನೇ ದಿವಸ ಜುಲೈ 10 ಶುಕ್ರವಾರ ಏಕಾದಶಿಯ ದಿನದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ಭಗವಂತನ ಆರಾಧನೆಯನ್ನು ಮಾಡಿ, ಇನ್ನು ದ್ವಾದಶಿ ಅಂದರೆ ಏಕಾದಶಿಯ ಮಾರನೇ ದಿನ ಜುಲೈ 11ನೇ ತಾರೀಕು ಶನಿವಾರ ಉಪವಾಸವನ್ನು ಬಿಟ್ಟು ಊಟವನ್ನು ದ್ವಾದಶಿಯ ದಿನದಂದು ಮಾಡಬೇಕು. ಅದಕ್ಕೂ ಕೂಡ ಒಂದು ಸಮಯ ಇದೆ. ಮಧ್ಯಾಹ್ನ 1:59 4:37 ಕೂಡ ಉಪವಾಸವನ್ನು ಮುಗಿಸುವ ಸಮಯ ಇದೆ. ಜುಲೈ 11 ಶನಿವಾರ ಮಧ್ಯಾಹ್ನ 1:59 4:37 ಉಪವಾಸ ಮುಗಿಸುವಂಥ ಒಂದು ಪಾರಣ ಸಮಯ. ಆ ಸಮಯದಲ್ಲಿ ನಾವು ಮತ್ತೊಮ್ಮೆ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನಾವು ಉಪವಾಸವನ್ನು ಬಿಟ್ಟು ಊಟವನ್ನು ಆ ಸಮಯದಲ್ಲಿ ಮಾಡಬೇಕು. ಹಾಗಾಗಿ ಏಕಾದಶಿಯ ದಿನಕ್ಕೆ ಏಕಾದಶಿಯ ತಿಥಿ ಪ್ರಾರಂಭ, ಏಕಾದಶಿ ತಿಥಿ ಅಂತ್ಯ, ಹಾಗೆಯೇ ಪಾರಣ ಸಮಯ, ಈ ಮೂರೂ ಸಮಯಗಳು ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ. ಇನ್ನು ಏಕಾದಶಿಯಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿರ್ತೀವಿ. ದ್ವಾದಶಿಯ ದಿನದವರೆಗೂ ಕೂಡ ನಮಗೆ ಉಪವಾಸವನ್ನು ಇರೋದಕ್ಕೆ ಆಗಲ್ಲ ಅಂತ ಅನ್ನುವವರು ಒಂದು ಹೊತ್ತಿನ ಆಹಾರದ ಸೇವನೆಯನ್ನು ಮಾಡಿಕೊಂಡು ಕೂಡ ಏಕಾದಶಿಯ ಉಪವಾಸದ ವ್ರತದ ಆಚರಣೆಯನ್ನು ಮಾಡ್ಬೋದು. ಅಂದರೆ ಏಕಾದಶಿಯ ದಿನದಂದು ಬೆಳಗ್ಗೆನೇ ಉಪವಾಸದ ಸಂಕಲ್ಪವನ್ನು ಮಾಡಿ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ರಾತ್ರಿ ಸಮಯದಲ್ಲಿ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡುವಂಥದ್ದು. ಏಕಾದಶಿಯ ರಾತ್ರಿಯಂದು ನೀವು ಒಂದು ಹೊತ್ತಿನ ಆಹಾರದ ಸೇವನೆಯನ್ನು ಮಾಡ್ತೀರಾ ಅನ್ನೋದಾದರೆ ಮಾಂಸಾಹಾರದ ಸೇವನೆಯನ್ನು ಮಾಡಬೇಡಿ, ಈರುಳ್ಳಿ ಬೆಳ್ಳುಳ್ಳಿಯ ಸೇವನೆಯನ್ನು ಮಾಡಬೇಡಿ, ಅನ್ನದ ಸೇವನೆಯನ್ನು ಕೂಡ ಮಾಡಬೇಡಿ. ಲಘುವಾದ ಮಿತವಾದ ಆಹಾರದ ಸೇವನೆಯನ್ನು ಅವತ್ತಿನ ದಿವಸ ರಾತ್ರಿ ಸಮಯದಲ್ಲಿ ಮಾಡಬಹುದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.